ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸೋಮವಾರ ದರ್ಶನ್ ಭವಿಷ್ಯ ನಿರ್ಧಾರವಾಗಲಿದೆ. ಮಾಫಿ ಸಾಕ್ಷಿ ಅರ್ಜಿಯ ಬಗ್ಗೆ ಸೋಮವಾರ ತೀರ್ಪು ಹೊರಬೀಳಲಿದೆ. ಈಗಾಗಲೇ ಮುಂದೂಡಿಕೆ ಆಗ್ತಾನೆ ಇದೆ ಮಾಫಿ ಸಾಕ್ಷಿಯ ಅರ್ಜಿಯ ವಿಚಾರಣೆ. ಈ ಹಿನ್ನೆಲೆಯಲ್ಲಿ ಇದೀಗ ಸೋಮವಾರ ದರ್ಶನ್ ಭವಿಷ್ಯ ನಿರ್ಧಾರ ಆಗತ್ತೆ. ಪ್ರದೋಷ್ ಅರ್ಜಿ ಪುರಸ್ಕಾರ ಆಗತ್ತಾ ಅಥವಾ ತಿರಸ್ಕಾರ ಆಗತ್ತಾ ಅನ್ನೋದರ ಸಂಪೂರ್ಣವಾದಂತಹ ಮಾಹಿತಿ ತೀರ್ಪಿನಲ್ಲಿ ಹೊರಬೀಳುತ್ತೆ. ಆ ತೀರ್ಪು ಸೋಮವಾರ ಬರುತ್ತೆ. ಸಂಪೂರ್ಣ ವರದಿಯನ್ನ ಸಲ್ಲಿಸೋದಕ್ಕೆ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಸೋಮವಾರ ಕೋರ್ಟ್ ಆದೇಶವನ್ನ ನೀಡಲಿದೆ. ಈ ಹಿನ್ನೆಲೆಯಲ್ಲಿ ಸೋಮವಾರದವರೆಗೂ ಕೂಡ ಇದೀಗ ಒಂದು ರೀತಿಯಾದಂತಹ ರಿಲೀಫ್, ಮತ್ತೊಂದು ಕಡೆ ಒಂದು ರೀತಿಯ ಆತಂಕ ಅಂತಾನೆ ಹೇಳಬೇಕಾಗುತ್ತೆ. ಏನಾಗುತ್ತೋ ಏನೋ ಸೋಮವಾರ ಅನ್ನುವಂತಹ ಆತಂಕ. ಅಟ್ಲೀಸ್ಟ್ ಸೋಮವಾರದವರೆಗಾದ್ರೂ ಟೈಮ್ ಇದೆಯಲ್ಲ, ಏನು ಆಗ್ಲಿಕ್ಕಿಲ್ಲ ಸದ್ಯಕ್ಕೆ ಅನ್ನುವಂತಹ ಒಂದು ರಿಲೀಫ್ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇದೆ. ಆದ್ರೆ ಈಗ ಮಾಫಿ ಸಾಕ್ಷ್ಯ ವಿಚಾರಣೆ ಸಂದರ್ಭದಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಈಗ ಕೋರ್ಟ್ಗೆ ಕೂಡ ಮನವಿಯನ್ನ ಮಾಡಿಕೊಡಿದ್ದಾರೆ, ಅಂದ್ರೆ ಮೇಲ್ಮನವಿಯನ್ನ ಸಲ್ಲಿಸ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಏನು ಆಗಬಹುದು, ದರ್ಶನ್ ಭವಿಷ್ಯ ಅನ್ನುವಂತಹ ತೀರ್ಪು ಸೋಮವಾರ ಹೊರಬೀಳಲಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಉಂಟಾಗ್ತಾನೆ ಇದೆ. ಇದೀಗ ತನ್ನ ಆಪ್ತನೇ ತಾನು ಮಾಫಿ ಸಾಕ್ಷಿಯಾಗಿ ನಾನು ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿರೋದು ದೊಡ್ಡ ಮಟ್ಟದ ಹೊಡೆತ ಅಂತಾನೆ ಹೇಳಬೇಕು. ಮತ್ತೊಂದು ಕಡೆ ಆರೋಪಿ ಪವಿತ್ರ ಗೌಡ ಬಗ್ಗೆ ನ್ಯಾಯಾಧೀಶರು ಗರಂ ಆಗಿದ್ದಾರೆ. ವಿಚಾರಣೆಗೆ ಲೇಟ್ ಆಗಿ ಹಾಜರಾಗಿದ್ರು ಪವಿತ್ರ ಗೌಡ. ಸೊ ಯಾಕೆ ಲೇಟ್ ಆಗಿ ಹಾಜರಾಗಿದ್ದು, ಹೆಡ್ಫೋನ್ ಯಾಕೆ ಬಳಸ್ತಿದ್ದಾರೆ ಅನ್ನುವ ಪ್ರಶ್ನೆಯನ್ನ ನ್ಯಾಯಮೂರ್ತಿಗಳು ಅಲ್ಲಿ ಕೇಳಿದ್ದಾರೆ. ಹೆಡ್ಫೋನ್ ಬಳಸೋದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ರು, ವುಮೆನ್ಸ್ ಸೆಲ್ ನಲ್ಲಿ ಹೆಡ್ಫೋನ್ಸ್ ಕೊಡ್ತಾರಾ ಅಂತ ಅಧಿಕಾರಿಗಳಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಜಡ್ಜ್. ಆಗ ಪವಿತ್ರ ಗೌಡ ಹೇಳ್ತಾರೆ, ಇಲ್ಲ ಮೇಡಮ್ ನಾನು ಬಳಸಿಲ್ಲ ಅಂತ ಪವಿತ್ರ ಗೌಡ ಹೇಳ್ದಾಗ್ಲೂ ಕೂಡ ನಾನು ನೋಡಿದ್ದೇನೆ ಅಂತ ಜಡ್ಜ್ ಹೇಳ್ತಾರೆ. ಜಡ್ಜ್ ಸುಜಾತಾ ಎಂ ಸಾಮ್ರಾಣಿ ಅವರು ಜೈಲಾಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಅನ್ನ ಕೂಡ ಇದೀಗ ಕೇಳಿದ್ದಾರೆ. ಹೇಗಿస్తే ಅವರಿಗೆ ಹೆಡ್ಫೋನ್ ಸಿಕ್ತು, ವುಮೆನ್ಸ್ ಸೆಲ್ ಅಲ್ಲಿ ಕೊಡ್ತಾರಾ ಹೆಡ್ಫೋನ್ ಅನ್ನ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಧಿಕಾರಿಗಳಿಗೂ ಕೂಡ ಅಲ್ಲಿ ಕೇಳಿದ್ದಾರೆ, ಅವರು ಯಾರು ಪರ್ಮಿಷನ್ ಕೊಟ್ಟರು ಹೆಡ್ಫೋನ್ ಬಳಕೆಗೆ, ಯಾರು ಕೊಟ್ಟವರು ಯಾರು ಹೆಡ್ಫೋನ್ ಅನ್ನುವಂತಹ ವಿಚಾರವನ್ನ ಕೂಡ ಈಗಾಗಲೇ ನ್ಯಾಯಾಧೀಶರು ಕೇಳಿದ್ದಾರೆ. ಅಲ್ಲಿ ಅವರು ಅದನ್ನೆಲ್ಲ ಗಮನಕ್ಕೆ ತಗೊಂಡ್ರೆ ನಾನು ನೋಡಿದ್ದೀನಿ ಅನ್ನುವ ವಿಚಾರವನ್ನ ಕೂಡ ಅಲ್ಲಿ ಹೇಳಿದ್ದಾರೆ ನ್ಯಾಯಾಧೀಶರು. ಅವರಿಗೆ ಹೆಡ್ಫೋನ್ ಹಾಕೊಂಡಿದ್ದೀನಿ ನಾನು ನೋಡಿದ್ದೀನಿ ಅಂತ ಹೇಳಿ ಇಲ್ಲ ಅಂತ ಹೇಳಿದಾಗ್ಲೂ ಕೂಡ ಜೈಲಾಧಿಕಾರಿಗಳಿಗೆ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾದೇಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಮಾಫಿ ಸಾಕ್ಷಿ ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಮವಾರ ತೀರ್ಪು ಹೊರಬೀಳಲಿದೆ. ಏನಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ? ಈಗಾಗಲೇ ಮಾಫಿ ಸಾಕ್ಷಿ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೈಕೋರ್ಟ್ ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. 2:30ಗೆ ವಿಚಾರಣೆ ನಡೆಯುತ್ತೆ. ಮತ್ತೊಂದ್ ಕಡೆ ದರ್ಶನ್ ಖುದ್ದು ಕೋರ್ಟ್ಗೆ ಹಾಜರಾಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ದರ್ಶನ್ ಪರ ವಕೀಲರು ಸೆಷನ್ ಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಮಾಡಿದ್ರು. ಸೆಷನ್ ಕೋರ್ಟ್ಗೆ ದರ್ಶನ್ ನೇರವಾಗಿ ಹಾಜರಾಗಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಆದೇಶ ನೀಡುವಂತ ಕೆಲಸವನ್ನ ಕೋರ್ಟ್ ಮಾಡುತ್ತೆ. ಇವತ್ತು ವಿಚಾರಣೆ ನಡೆಸುವಂತ ಕೆಲಸವನ್ನ ಮಾಡಲಾಗಿತ್ತು. ಅಂದ್ರೆ ದರ್ಶನ್ರನ್ನ ಪಾರ್ಟಿ ಸವಾಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮಾಹಿತಿಯನ್ನ ಪಡಿಬೇಕಾಗಿದೆ. ಹೀಗಾಗಿ ಅವರನ್ನ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತೇಳಿ ದರ್ಶನ್ ಪರ ವಕೀಲರಾದಂತಹ ಅಸ್ಮತ್ ಪಾಷಾ ಅವರು ಮನವಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ SPP ಪ್ರಸನ್ನ ಕುಮಾರ್ ಅವರು ಆಕ್ಷೇಪಣೆ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡಿದ್ರು. ಯಾಕೆ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬಾರದು ನೇರವಾಗಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಮುಂದಿಟ್ಟು ಮಂಡನೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಮತ್ತೊಂದ್ ಕಡೆ ಈ ಒಂದು ವಿಚಾರದ ಬಗ್ಗೆ ಯಾಕೆ ಅಂದ್ರೆ ಅದ್ರ ಬಗ್ಗೆ ಅವ್ರನ್ನ ನೇರವಾಗಿ ದರ್ಶನ್ರನ್ನ ಕೋರ್ಟ್ಗೆ ಹಾಜರುಪಡಿಸೋಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನ ವಾದ ಮಂಡನೆ ಮಾಡುವಂತ ಕೆಲಸವನ್ನ ದರ್ಶನ್ ಪರ ವಕೀಲರು ಕೂಡ ಮಾಡಿದ್ರು. ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ಈ ಒಂದು ಆದೇಶವನ್ನ ಸೋಮವಾರಕ್ಕೆ ಮುಂದೂಡಿದೆ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಹೈಕೋರ್ಟ್ ನಲ್ಲಿ ಈಗ ಮಾಫಿ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ ನ ಆದೇಶವನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ ಈಗಾಗಲೇ ದರ್ಶನ್ ಪರ ವಕೀಲರು ಮಾಡಿದ್ದಾರೆ. ನಮ್ಮ ವಾದವನ್ನ ಸೆಷನ್ ಕೋರ್ಟ್ ನಲ್ಲಿ ಕೇಳಲಾಗಿಲ್ಲ, ಯಾಕಂದ್ರೆ ಮಾಫಿ ಸಾಕ್ಷಿಯನ್ನ ಪರಿಗಣಿಸಬಾರದು ಅಂತ ಹೇಳಿ ಈಗ ಒಂದಷ್ಟು ನಮ್ಮ ವಾದವನ್ನ ಕೇಳಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರಾದಂತಹ ಅಸ್ಮತ್ ಪಾಷಾ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. 2:30 ಸುಮಾರಿಗೆ ಈಗ ಕೆಲವೇ ಕ್ಷಣದಲ್ಲಿ ಹೈಕೋರ್ಟ್ ನಲ್ಲೂ ಕೂಡ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ನಾಗಪ್ರಸನ್ನ ಅವರ ಪೀಠದಲ್ಲಿ ಈಗ ವಿಚಾರಣೆ ಕೂಡ ಶುರುವಾಗುತ್ತೆ. ಇಲ್ಲಿ ಮತ್ತೊಂದು ಗಮನಿಸಬೇಕಾದಂತ ಅಂಶ ಏನಂದ್ರೆ ಈಗಾಗಲೇ ಸೆಷನ್ ಕೋರ್ಟ್ ಆದೇಶ ಏನ್ ಮಾಡಿದೆ ಅಂದ್ರೆ ಸೆಷನ್ಸ್ ಕೋರ್ಟ್ ನಲ್ಲಿ ಟ್ರಯಲ್ ಕೋರ್ಟ್ ನಲ್ಲಿ ಯಾವುದೇ ಕೊಲೆ ಆರೋಪಿ ಆಗಿರ್ಬೋದು ಯಾವುದೇ ಆರೋಪಿ ತನ್ನ ಮಾಫಿ ಸಾಕ್ಷಿ ಅರ್ಜಿ ಏನಾದ್ರು ಹಾಕಿದ್ರೆ ಅಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದೇ ನಾಗಪ್ರಸನ್ನ ಅವರು ಈ ಮುಂಚೆ ಆದೇಶವನ್ನ ನೀಡುವಂತ ಕೆಲಸವನ್ನು ಮಾಡಿದ್ರು.
ಮಾಡಿದ್ರು. ಈಗ ಅವರ ಬೆಂಚ್ಗೆ ಈ ಒಂದು ಮೇಲ್ಮನವಿ ತಲುಪಿದೆ. ಅಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲ ಹುಟ್ಟಿಸಿದೆ. ಹೈಕೋರ್ಟ್ ನಲ್ಲಿ ದರ್ಶನ್ಗೆ ರಿಲೀಫ್ ಸಿಗುತ್ತಾ ಏನೋ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಮಹೇಶ್, ಈಗ ಅಂದ್ರೆ ನಾವು ಮೂರು ಅರ್ಜಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಒಂದು ಇವತ್ತೇ ಏನಾದ್ರೂ ಏನಾಗಬಹುದು ಅನ್ನುವಂತಹ ತೀರ್ಪು, ಇನ್ನು ಉಳಿದಂತೆ 2 ಅರ್ಜಿಗಳ ವಿಚಾರಣೆ ಅಂದ್ರೆ ತೀರ್ಪು ಸೋಮವಾರನ ಹೇಗೆ? ಮಹೇಶ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಈ ಒಂದು ವಿಚಾರದಲ್ಲಿ ದರ್ಶನ್ ನವಿತಾ, ಇಲ್ಲಿ ದರ್ಶನ್ ನೇರವಾಗಿ ಕೋರ್ಟ್ಗೆ ಹಾಜರಾಗಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಆದೇಶವನ್ನ ಕಾಯ್ದಿರಿಸುವಂತ ಕೆಲಸವನ್ನ ಸೆಷನ್ಸ್ ಕೋರ್ಟ್ಸ್ ಮಾಡಿದೆ. ಇದು ಒಂದು ಕೇಸ್ ಆದ್ರೆ, ಮತ್ತೊಂದು ಕಡೆ ಈಗ ಇಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕಾ ಬೇಡವಾ, ಮತ್ತೆ ಪ್ರದೋಷ್ ಹೇಳಿಕೆಯನ್ನ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ 18ನೇ ತಾರೀಕು ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನ ಈಗಾಗಲೇ ಸೆಷನ್ಸ್ ಕೋರ್ಟ್ ಮಾಡಿತ್ತು. ಹೀಗಾಗಿ 18ನೇ ತಾರೀಕು ಮಾಫಿ ಸಾಕ್ಷಿಯನ್ನಾಗಿ ಪ್ರದೋಷ್ನನ್ನ ಪರಿಗಣಿಸಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 18ನೇ ತಾರೀಕು ಸೆಷನ್ ಕೋರ್ಟ್ ಮತ್ತೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುವಂತ ಕೆಲಸವನ್ನ ಮಾಡಲಾಗುತ್ತೆ. ಆ ಒಂದು ಗ್ಯಾಪ್ ನಲ್ಲಿ ಅಂದ್ರೆ 18ನೇ ತಾರೀಕಿನ ಒಳಗಾಗಿ ದರ್ಶನ್ ಪರ ವಕೀಲರಾಗಿರ್ಬೋದು, ಮತ್ತೆ ಯಾರೆಲ್ಲ ಮಾಫಿ ಸಾಕ್ಷಿಗೆ ಆಕ್ಷೇಪಣೆಯನ್ನ ವ್ಯಕ್ತಪಡಿಸಿದ್ದಾರೆ ಆ ಎಲ್ಲ ಆರೋಪಿಗಳು ಹೈಕೋರ್ಟ್ಗೆ ಹೋಗಿ ತಮ್ಮ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಇದೆ. ಈಗಾಗಲೇ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಯಾವೊಂದು ಕಾರಣಕ್ಕಾಗಿ ಇಲ್ಲಿ ಪ್ರದೋಷ್ನನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬಾರದು ಅಂತೇಳಿ. ಯಾಕಂದ್ರೆ ಇದೊಂದು ಗಂಭೀರ ಪ್ರಕರಣ ಆಗಿದೆ. ಇಲ್ಲಿ ಆತ ಕೂಡ ಭಾಗಿಯಾಗಿದ್ದೇನೆ, ಆತನ ಮೇಲೂ ಕೂಡ ಅಪರಾಧ ಆರೋಪ ಇದೆ. ಹೀಗಾಗಿ ಆತನನ್ನ ಈ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬಾರದು ಅಂತೇಳಿ ದರ್ಶನ್ ಪರ ವಕೀಲರು ಈಗ ವಾದ ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹೈಕೋರ್ಟ್ ನಲ್ಲಿ ತುರ್ತು ವಿಚಾರಣೆಗೆ ಮನವಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಕೆಲವೇ ಹೊತ್ತಲ್ಲಿ ಹೈಕೋರ್ಟ್ ನಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಬೆಂಚ್ ನಲ್ಲಿ ಈ ಒಂದು ವಿಚಾರಣೆ ಕೂಡ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ತಮ್ಮ ವಾದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಸೆಷನ್ ಕೋರ್ಟ್ ನಲ್ಲಿ ಈಗಾಗಲೇ ಒಂದಷ್ಟು ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲೇಖ ಮಾಡುವಂತ ಕೆಲಸವನ್ನ ದರ್ಶನ್ ಪರ ವಕೀಲರು ಮಾಡಿದ್ರು. ಈಗ ಹೈಕೋರ್ಟ್ ನಲ್ಲೂ ಕೂಡ ಮೇಲ್ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ, ಯಾಕಂದ್ರೆ ಸೆಷನ್ ಕೋರ್ಟ್ ನಲ್ಲಿ ನಮ್ಮ ವಾದವನ್ನ ಸರಿಯಾಗಿ ಆಲಿಸಿಲ್ಲ, ಹೀಗಾಗಿ ನಮ್ಮ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ. ಹೀಗಾಗಿ ನಮಗೆ ವಾದವನ್ನ ಮಾಡೋದಕ್ಕೆ ಅವಕಾಶ ನೀಡಬೇಕು ಅಂತ ಹೇಳಿ ಸದ್ಯಕ್ಕೆ ಮೇಲ್ಮನವಿ ಸಲ್ಲಿಕೆ ಮಾಡುವಂತ ಕೆಲಸವನ್ನ ದರ್ಶನ್ ಪರ ವಕೀಲರು ಮಾಡಿದ್ದಾರೆ. ಕೆಲವೇ ಹೊತ್ತಲ್ಲಿ ವಿಚಾರಣೆ ನಡೆಯುತ್ತೆ. ಇಲ್ಲಿ ಆಗ್ಲೇ ಹೇಳಿದಂತೆ ಇಲ್ಲಿ ವಿಚಾರ ಏನಂತಂದ್ರೆ, ಈ ಹಿಂದೆ ನಾಗಪ್ರಸನ್ನ ಅವರ ಪೀಠವೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಮಾಫಿ ಸಾಕ್ಷಿ ಆದಂತ ಸಂದರ್ಭದಲ್ಲಿ, ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಬೇರೆ ಆರೋಪಿಗಳು ಅದನ್ನ ಆಕ್ಷೇಪಣೆ ಸಲ್ಲಿಸುವಂತಿಲ್ಲ ಅಂತೇಳಿ ಅವರ ಬೆಂಚೆ ಆರ್ಡರ್ ಮಾಡಿತ್ತು. ಹೀಗಾಗಿ ಹೈಕೋರ್ಟ್ ನಲ್ಲಿ ಈಗ ಏನಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ನವಿತಾ, ಥ್ಯಾಂಕ್ ಯು ಮಹೇಶ್, ಡೀಟೇಲ್ಸ್